ಮತ್ತೆ ಅಮೆರಿಕದಲ್ಲಿ ಮಳೆ ಉಂಟಾ? ಹೌದು, ಮಳೆ ಉಂಟು. ನೀನೊಂದು ಕೊಡೆ ತಂದು ಕೊಡು. ನಿಮ್ಮ ಅಮೆರಿಕದ ಸ್ಕೂಲಲ್ಲಿ ಎಲೆಕ್ಷನ್, ಮಂತ್ರಿಮಂಡಲ ಇಂಥದ್ದೆಲ್ಲ ಕ್ರಮ ಉಂಟಾ? There's school leader, but no parliament, no cabinet. In India, we have democracy rule, but in America, we have presidential rule. ಓ ಹಾಗೆ. Nice to meet you guys. ಒಳ್ಳೆಯದಾಗಿದೆ ಮೇಡಮ್, ಮಕ್ಕಳದ್ದೆಲ್ಲ ಆ್ಯಕ್ಟ್ಗಳು ಮತ್ತು ಇದು ಒಳ್ಳೆಯ ನೋಡ್ಬೋದು. ಗೌರ್ಮೆಂಟ್ ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆದ ಬಗ್ಗೆ ಎಡ್ಡೆ ಒಪಿನಿಯನ್ ಜನಪ್ರಿಯ ರೀಚ್ ಆಪಿನಕ ಎಡ್ಡೆ ಧ್ವಜ ಕೊಟ್ಟಿದ್ದಾರೆ. ಖುಷಿ ಬೆಸ್ಟ್ ಪಿಕ್ಚರ್ ತೂವರೆ ಖುಷಿಯಾണ് ಲಾಸ್ಟ್ ಮುಟ್ಲ ಬೋರ್ ಆಗುವಾಗೆ ಆಗಲಿಲ್ಲ. ಮತ್ತೆ ಒಳ್ಳೆ ಮೆಸೇಜ್ ಉಂಟು, ಎಲ್ಲ ಸ್ಟೂಡೆಂಟ್ಸ್ ನೋಡ್ಬೇಕಾಗ್ತದೆ. ಥ್ಯಾಂಕ್ ಯು. ಅಲ್ಲೇ ಸರ್ ಫಿಲ್ಮ್ ನೋಡಿ ಭಾರಿ ಖುಷಿ ಆಯಿತು. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಅಭಿನಂದನೆ ಕೂಡ ನನಗೆ. ಶಾಲೆಯ ನಿಜ ಪರಿಸ್ಥಿತಿ ಬಿಂಬಿತ ಆಗಿದೆ. ಸರ್ಕಾರಕ್ಕೂ ಒಳ್ಳೆ ಮೆಸೇಜ್ ಇದೆ, ಜೋಕ್ ಇದೆ, ಇಮೋಷನ್ಸ್ ಇದೆ, ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಅದ್ಭುತ. ನಾನು ಮಕ್ಕಳಲ್ಲಿ ತುಂಬ ಇದಾಗಿದೆ, ತುಂಬ ಚೆನ್ನಾಗಿತ್ತು. ಮಕ್ಕಳ ನಟನೆ ನೋಡಿ ತುಂಬ ಖುಷಿ ಆಯಿತು ನನಗೆ. ತುಂಬ ತುಂಬ ಚೆನ್ನಾಗಿತ್ತು. ಈ ಮೂವಿ ಸೂಪರ್ ಆಗಿದೆ. ನಮಗೆ ಒಂದ್ಸಲ ನಾವು ಇರುವ ಸ್ಕೂಲಲ್ಲಿ ನಾವು ಕಲಿತ ಗೌರ್ಮೆಂಟ್ ಸ್ಕೂಲಲ್ಲಿ ಅದೆಲ್ಲ ಒಂದ್ಸಲ ಕಿರಿಕಾಲ ಆಯಿತು. ಎಲ್ಲ ಸ್ಕೂಲ್ ಸೇಮ್ ಅದೇ ಮಂತ್ರಿಮಂಡಲ ಯಾವ ಸಲ ಸಲ ಎಲ್ಲ ಕಿರಿಕಾಲ ಆಗಿ ಅದೇ ಸುಂದರ ಆಗಿದೆ. ನಿಜಕ್ಕೂ ತುಂಬ ಮನೋಜ್ಞ ಅಭಿನಯ. ಅದರಲ್ಲಿ ಈ ಮಕ್ಕಳಿಂದ ನಾನು ನಿರೀಕ್ಷೆ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. ತುಂಬ ಒಂದು ಮನಮುಟ್ಟುವ ಒಂದು ಚಿತ್ರ, ಯಶಸ್ವಿಯಾಗಲಿ ಅಂತ ಹಾರೈಸಿ. ಪ್ರಸನ್ನಡಿಗ ಅಂತ, ನನ್ನ ಹೆಸರು ಪ್ರಸನ್ನಡಿಗ ಅಂತ. ಫಿಲ್ಮ್ ತುಂಬ ನ್ಯಾಚುರಲ್ ಬಂದಿದೆ. ಇವತ್ತು ಸರ್ಕಾರಿ ಶಾಲೆಗಳು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದ ಹೇಳೋದನ್ನು ಬಹಳ ವಿಸ್ತಾರವಾಗಿ, ವಾಸ್ತವವಾಗಿ ನೀವು ಅದನ್ನು ಸಮಾಜಕ್ಕೆ ಕಟ್ಟಿದ್ದೀರಿ. ಇದನ್ನು ಗೌರ್ಮೆಂಟು ಹಾಗೂ ಇಲಾಖೆಗಳು ಈ ಫಿಲಮನ್ನು ನೋಡಿ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆ ಇರ್ತಕ್ಕಂಥ ಶಿಕ್ಷಕರ ಸಮಸ್ಯೆಯನ್ನು ಅದನ್ನು ಬಗೆಹರಿಸಿ ವಿದ್ಯಾರ್ಥಿಗಳು ನ್ಯಾಯವನ್ನು ಒದಗಿಸಿಕೊಟ್ಟರೆ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸರ್ಕಾರ ನೆರವಾಗಬೇಕು ಹೇಳುವಂಥದ್ದು ನನ್ನ ಆಸೆ. ತುಂಬ ನ್ಯಾಚುರಲ್ ಆಗಿ ಮಾತಾಡ್ತೀನಿ. ಲೆಕ್ಚರು BBC-ಯಲ್ಲಿ ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಒಂದು ಭಾಷೆಯಲ್ಲಿ ವ್ಯಾಕರಣಕ್ಕೆ ತುಂಬ ಮಹತ್ವವನ್ನು ಕೊಟ್ಟು ಭಾಷಾ ವ್ಯಾಕರಣವನ್ನು ಅರವಿಂದ ಗೋಡಾರವರು ಭಾಳ ಚೆನ್ನಾಗಿ ಹೇಳಿದರು. ಆ ಕೊನೆಗೆ ನಾಮಕರಣಕ್ಕೆ ಕರೆಯುವಾಗ ನಾಮಕರಣಕ್ಕಿಂತ ಮುಖ್ಯ ನಿನ್ನ ಭಾಷೆ, ನೀನು ಅವತ್ತು ಸ್ವಾತಂತ್ರ್ಯ ಹೇಳಲಿಕ್ಕೆ ಕಷ್ಟಪಟ್ಟಿದ್ದೀಯ, ಸ್ವಾತಂತ್ರ್ಯ ಅಂತ ಶಬ್ದವನ್ನೇ ಹೇಳು, ನಿನ್ನ ಊಟ ಮುಖ್ಯ ಅಲ್ಲ ಅಂತ ಹೇಳಿ ಭಾಷೆಯ ಒಂದು ನಿಜವಾದ ತಿಳಿಗನ್ನಡ ಅಂತ ಹೇಳ್ತಾರೆ, ಶುದ್ಧ ಕನ್ನಡ. ಆ ಶುದ್ಧ ಕನ್ನಡವನ್ನು ಕಲಿಸಲಿಕ್ಕೆ ಅದರ ಒಂದು ಮಹತ್ವವನ್ನು ಈ ಫಿಲ್ಮಿನ ಮೂಲಕ ಅವರು ಕೊಟ್ಟಿದ್ದಾರೆ. ಅರವಿಂದ ಗೋಳಾರ್ ಒಂದು ಈ ಸಲದ ಈ ಸಿನಿಮಾದಲ್ಲಿ ಒಂದು ಬೇರೆ ಕ್ಯಾರೆಕ್ಟರ್ ರೀತಿಯಲ್ಲಿ ಮೂಡಿ ಬಂದದ್ದು ನಿಜಕ್ಕೂ ಒಂದು ಭಾಳ ಅರ್ಥಪೂರ್ಣವಾದ್ದು. ಒಂದು ಶಾಲಾ ಜೀವನ ಹೇಗೆ ನಡೀತದೆ, ಅದರಲ್ಲಿ ಹೇಗೆ ವಿದ್ಯಾರ್ಥಿಯನ್ನು ನಿಜವಾಗಿ ಒಳ್ಳೆಯ ರೀತಿಯಲ್ಲಿ ಅರ್ಜುನ ಒಬ್ಬ ಮಾರ್ಗಕ್ಕೆ ಹೋಗುವ ವಿದ್ಯಾರ್ಥಿಯನ್ನು ಸರಿದಾರಿಗೆ ತಂದು ಅವನೇ ಟಾಪರ್ ಆಗುವ ಒಂದು ಲೈಫನ್ನು ನಿರ್ಮಿಸಿದ್ದು ನಿಜಕ್ಕೂ ಕೂಡ ಒಂದು ಆದರ್ಶ. ಎಲ್ಲ ಮಕ್ಕಳು ಮತ್ತು ಟೀಚರ್ಸು ಹಾಗೆ ಎಲ್ಲ ಎಂಥವ್ರು ನೋಡಬೇಕಾದ ಒಂದು ಒಳ್ಳೆಯ ಫಿಲ್ಮ್ ಅಂತ ಹೇಳ್ತಾರೆ. ಚೆನ್ನಾಗಿತ್ತು, ಭಾಳ ಖುಷಿ ಪಡ್ತು. ಅಂದರೆ ನಮಗೆ ಹೆಂಗಿತ್ತು ಅಂತಂದರೆ ಹೈಸ್ಕೂಲ್ ಲೈಫ್ ಹೆಂಗಿತ್ತು, ಆ ಹೈಸ್ಕೂಲ್ ಲೈಫನ್ನು ನ್ಯಾಚುರಲ್ ಆಗಿ ಕೊಟ್ಟಂಗಿತ್ತು. ಎಲ್ಲ ಮಕ್ಕಳ ಆ್ಯಕ್ಟಿಂಗ್ ಕೂಡ ಆಗಿತ್ತು, ನ್ಯಾಚುರಲ್ ಆಗಿತ್ತು. ಎಲ್ಲೂ ಕೂಡ ಅಲ್ಲಿ ನಾವು ಕ್ಲಾಸಲ್ಲಿರುವಾಗ ನಾವು ಹೆಂಗಿದ್ವಿ ಅದೇ ಥರ ಕಾಣ್ತಾ ಇತ್ತು. ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮನ್ನು ಕೂಡ ಕೆಲವು ವರ್ಷಗಳ ಹಿಂದೆ ಹೈಸ್ಕೂಲ್ ಲೈಫನ್ನು ಒಮ್ಮೆ ತೋರಿಸಿಕೊಂಡಂಥ ಒಳ್ಳೆಯ ಸಿನಿಮಾ. ಎಲ್ಲರೂ ಬನ್ನಿ ನೋಡಿ, ಮಕ್ಕಳಿಗೂ ಒಂದು ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಪೋರ್ಟ್ ಮಾಡಿ ಅನ್ನೋಂಥದ್ದೇ ನಮ್ಮ ಆಶೆ. ಚೆನ್ನಾಗಿತ್ತು, ಸೂಪರ್ ಆ್ಯಕ್ಟಿಂಗ್ ಸೂಪರ್. ನಾನು ಕೂಡ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ KPC-ಯಲ್ಲಿ. ನಮ್ಮದು ಕೂಡ ಒಂದು ಪಾರ್ಟ್ ಅದರಲ್ಲಿ ಇದೆ. ಸೊ ಫಿಸಿಕಲ್ ಟೀಚರ್ ಏನು ಮಾಡ್ತಾರೆ, ಸೊ ಅವರದೊಂದು ರೋಲ್ ಏನಿದೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ಒಂದು ಗೌರ್ಮೆಂಟಿಗೆ ಕೂಡ ಒಂದು ಇದೆ, ಅದರಲ್ಲಿ ಒಂದು ನಮ್ಮದೊಂದು ಅಪಾಯಿಂಟ್ಮೆಂಟ್ ಆಗಲಿಲ್ಲ. ನಾವು ಕೂಡ ಒಂದು 10 ವರ್ಷದಿಂದ 15 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಗೌರ್ಮೆಂಟ್ ಕೂಡ ಇದನ್ನೊಂದು ನೋಡಿ
ಟೀಚರ್ಸ್ಗೆ ಏನು ಬೇಕು ಅದನ್ನು ಮಾಡಿ ಈ ವರ್ಷ ಒಂದು ಟೀಚರ್ಗಳನ್ನು ಕ್ವಾಲಿಫೈ ಮಾಡಿ ಯಾವ ಸ್ಕೂಲಿಗೆ ಅಥವಾ ಯಾವ ಕಾಲೇಜಿಗೆ ಟೀಚರ್ಸ್ ಅವಶ್ಯಕತೆ ಇದೆ ಅದನ್ನು ಕೂಡ ಮಾಡಬೇಕಂತ ಹೇಳ್ತೇವೆ. ಮತ್ತು ಎಲ್ಲರೂ ಕೂಡ ಬಂದು ಈ ಫಿಲ್ಮನ್ನು ನೋಡಿ ಚೆನ್ನಾಗಿದೆ. ಸೊ 2ನೇ ಟೈಮ್ ನೋಡ್ತಾ ಇದ್ದಾರೆ ಈ ಫಿಲ್ಮನ್ನು, ತುಂಬ ಚೆನ್ನಾಗಿದೆ. ಏನು ಕೂಡ ಬೋರಿಂಗ್ಸ್ ಅಂತಲ್ಲ, ಒಂದು ಚೆನ್ನಾಗಿದೆ. ಏನು ಬೇಕು ಒಂದು ಸ್ಕೂಲಿಗೆ ಅಥವಾ ಗೌರ್ಮೆಂಟಿಂದ ಏನು ಪ್ರೊಸೀಜರ್ ಬೇಕು ಅಥವಾ ಮುಂಚೆ ಹೇಗೆ ಇತ್ತು ಒಂದು ಕಾಲೇಜ್, ಈಗಿನ ಮಕ್ಕಳು ಹೇಗಿದ್ದಾರೆ, ಮುಂಚಿನ ಮಕ್ಕಳು ಹೇಗಿದ್ದಾರೆ, ಅಥವಾ ಸ್ಟೇಟ್ ಬೋರ್ಡ್ ಮಕ್ಕಳು ಆ ಥರ ಒಂದು ಚೆನ್ನಾಗಿ ಒಂದು ಬಂದಿದೆ. ಸೊ ತುಂಬ ಖುಷಿ ಆಗ್ತದೆ ನೋಡಿ. ಸೊ ಆಲ್ ದ ಬೆಸ್ಟ್. ಈ ಮೂವಿ ಸೂಪರ್ ಆಗಿದೆ. ನಮಗೆ ಒಂದ್ಸಲ ನಾವು ಇರುವ ಸ್ಕೂಲ್ ನಾವು ಕಲ್ತದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಅದೆಲ್ಲ ಒಂದ್ಸಲ ಕಿರಿಕಾಲ ಆಯಿತು. ಎಲ್ಲ ಸ್ಕೂಲ್ ಸೇಮ್ ಅದೇ ಮಂತ್ರಿಮಂಡಲ ಯಾವ ಸರ್ಕಾರ ಎಲ್ಲ ಕಿರಿಕಾಲ ಆಗಿ